ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಸಚಿನ್ ಫ್ರಮ್ ಹಾಸನ್ ಕರ್ನಾಟಕ. ಇವತ್ತು ನಾನು ನಿಮಗೆ ಲ್ಯಾಬ್ರಡಾರ್ಗೆ ಮನೆಯಲ್ಲಿ ಹೇಗೆ ಟ್ರೈನ್ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಅದರಲ್ಲಿ ಫಸ್ಟ್ ಮೇನ್ ಆಗಿ ಸಿಟ್ ಮತ್ತೆ ಹಪ್ ಅದನ್ನ ಯಾವ ತರ ಹೇಳ್ಕೊಡ್ಬೇಕು ಅಂತ ಹೇಳಿ ನಿಮ್ಗೆ ತೋರಿಸ್ಕೊಡ್ತೀನಿ. ಆಕ್ಚುಲಿ ಇದು 50 days ಪಪ್ಪಿ ಆಗಿದೆ. ಇದರ ಹೆಸರು ಸಾರಾ ಅಂತ. ಇದು ನಾವು ನಮ್ಮ ಮನೆಗೆ ತಂದಿದ್ದೀವಿ. ಸೊ ಇದು ಫಸ್ಟ್ ಟೈಮ್ ನಾನು ಇದನ್ನ ಟ್ರೈನ್ ಮಾಡ್ತಾ ಇದ್ದೀನಿ. ಬಿಗಿನಿಂಗ್ ಇಂದ ಯಾವ ತರ ಟ್ರೈನ್ ಮಾಡೋದು, ಅದು ಯಾವ ತರ ರಿಯಾಕ್ಟ್ ಮಾಡುತ್ತೆ ನಮ್ ಜೊತೆ, ಯಾವ ತರ ಕೇಳುತ್ತೆ, ಕೆಲವೊಂದು ಯಾವ ತರ ಕೇಳೋದಿಲ್ಲ, ಅದನ್ನ ಯಾವ ತರ ಹೇಳ್ಕೊಡ್ಬೇಕು ಅಂತೇಳಿ ನಾನು ನಿಮ್ಗೆ ತೋರಿಸ್ಕೊಡ್ತೇನೆ. ಅದಕ್ಕೂ ಮುಂಚಿತವಾಗಿ ಡಾಗ್ ಫುಡ್ ಅಂತ ಇದು ರಾಯಲ್ ಕೆನೆನ್ ಅಥವಾ ಡ್ರೂಲ್ಸ್ ಪಿಡಿಗ್ರಿ ಯಾವ್ದಾರು ಆಗ್ಬೋದು, ಅದು ಇಷ್ಟಪಡೋಂಥ ಫುಡ್ ನೀವು ಏನ್ ಕೊಡ್ತಾ ಇದ್ರೆ ಅದನ್ನ ನೀವು ರೆಗ್ಯುಲರ್ ಆಗಿ ಕೊಟ್ಟು ನೀವು ಅಭ್ಯಾಸ ಮಾಡ್ಬೇಕು. ಏಯ್ ಸಾರಾನೋ ನೋಡಿ ಅಲ್ಲಿ ಫುಡ್ ಹೆಂಗೆ ಎತ್ಕೊಂಡು ಓಡ್ತಾ ಇದೆ ಅದು. ಸಾರಾ ನೀವೇ ನೋಡ್ದಂಗೆ ಫುಡ್ ಒಂದು ಪ್ಯಾಕೆಟ್ ತಗೊಂಡು ಓಡ್ತಾ ಇತ್ತದು. ಈಗ ನಾನು ಡಾಗ್ ಫುಡ್ ಇಟ್ಕೊಂಡಿದ್ದೀನಿ. ಬಟ್ ಈಗ ಫಸ್ಟ್ ಡೇ ಈಗ ರೆಗ್ಯುಲರ್ ಅವತ್ತಿಂದ ನಾನು ಇನ್ನು ಫುಡ್ ಕೊಡ್ತಾ ಬರ್ತಾ ಇದ್ದೀನಿ ನಾನು. ಈಗ ಅದು ಫುಡ್ಗೆ ಅಟ್ರಾಕ್ಟ್ ಆಗ್ತಾ ಇದೆ. ಸೊ ಫುಡ್ ನನ್ನ ಕೈಲಿ ಇರೋದ್ರಿಂದ ನನ್ನ ಮಾತನ್ನ ಕೇಳುತ್ತೆ. ಫಸ್ಟ್ ಆಫ್ ಆಲ್ ನನ್ನ ಹತ್ರ ಬರೋದಕ್ಕೆ ಅದು ಇಷ್ಟಪಡುತ್ತೆ. ಮತ್ತೆ ನಾನು ಹೇಳೋ ಮಾತನ್ನ ಕಾನ್ಸಂಟ್ರೇಟ್ ಮಾಡುತ್ತೆ. ಅದು ನನ್ನ ಹತ್ರ ಬಂದು ಕೂತ್ಕೊಳ್ಳೋಕೆ ಟ್ರೈ ಮಾಡುತ್ತೆ. ಸಾರಾ ಕಮ್ಮಿಯಾ ಕಮ್ ಕಮ್ Come here, come. Come this side. Come this side. la. ನೋಡಿ ಈ ತರ ಎಲ್ಲ ಚೇಷ್ಟೆ ಮಾಡುತ್ತೆ ಮರಿಗಳು, ಅವಕ್ಕೆ ಆಟ ಇನ್ನ. ಸೊ ಹೀಗಾಗಿ ನಾವು ಮನೆಯಲ್ಲಿ ಟ್ರೈನ್ ಮಾಡ್ಬೇಕಾಗತ್ತೆ. ಸೊ ನಾವು ಫಸ್ಟ್ ಟೈಮ್ ಈ ಮರಿ ಹಿಂಗ್ ಹಿಡ್ಕೊಂಡಾಗ ಕೈ ನೋಡಿ ಈ ತರ ಎಲ್ಲ ಕಚ್ಚೋದಕ್ಕೆಲ್ಲ ಟ್ರೈ ಮಾಡುತ್ತೆ. ಸೊ ಆದಷ್ಟು ನೀವು ವ್ಯಾಕ್ಸಿನ್ ಮಾಡಿಸಿ. ನೋಡಿ ಕೈಯಲ್ಲಿ ಈ ತರ ಇಟ್ಕೊಳ್ಬೇಕು, ಫುಡ್ನ ಈ ತರ ಇಟ್ಕೊಂಡೇ ಕೊಡ್ಬೇಕು. ಇಲ್ಲ ಹಿಂಗ್ ಕೊಟ್ರೆ ನಿಮ್ಗೆ ಬೈಟ್ ಮಾಡೋ ಚಾನ್ಸಸ್ ಇರುತ್ತೆ. ನಾವು ನೋಡಿ ಅದು ಯಾವ ತರ ಬೈಟ್ ಮಾಡೋದಕ್ಕೆ ಟ್ರೈ ಮಾಡ್ತಿದೆ ಅಂದ್ರೆ ಅದಕ್ಕೆ ಆಚೆ ಈಚೆ ಓಡೋಗ್ಬೇಕು. ಈಗ ಬರೀ ಬಿಸ್ಕೆಟ್ ತಿನ್ಬೇಕು, ಇನ್ನೆಲ್ಲ ಹೋಗಿ ಏನೋ ಕಚ್ಚಬೇಕು. ಈಗ ಮ್ಯಾಟ್ ಕಚ್ಚೋದಿರ್ಬೋದು, ಸ್ಕ್ರೀನ್ಗಳು ಕಚ್ಚೋದಿರ್ಬೋದು, ಅಥವಾ ಅಲ್ಲೆಲ್ಲ ಕೇಬಲ್ಸ್ ಇರ್ಬೋದು, ಈ ತರ ಎಲ್ಲ ಕಚ್ಚಿ ಅಥವಾ ಈ ಸ್ಲಿಪ್ಪರ್ಸ್ ಇವೆಲ್ಲ ನೋಡಿ ಯಾವ ತರ ಬೈಟ್ ಮಾಡಿ ಯಾವ ತರ ಜಂಪ್ ಮಾಡ್ತಿದೆ. ನೋ ಸಾರಾ ನೋ ಸಿಟ್ ಗುಡ್ ಗರ್ಲ್. ಫಸ್ಟ್ ಟೈಮ್ ಈಗ ನಾನು ಸಿಟ್ ಮಾಡೋದು ಹೇಗೆ ಅಂತೇಳಿ ಕಲ್ಸ್ಕೊಡ್ತೀನಿ. ಲ್ಯಾಬ್ರಡಾರ್ಗೆ ನೀವು ಮನೆಯಲ್ಲಿ ಯಾವ ತರ ಟ್ರೈನ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಈಗ ತೋರಿಸ್ಕೊಡ್ತಾ ಇದ್ದೀನಿ. ಎಲ್ಲಿ ಸಾರಾ ಫಸ್ಟ್ ಆಫ್ ಆಲ್ ನೀವು ಅಟೆನ್ಷನ್ ತಗೋಬೇಕು ಅದಕ್ಕೆ. ಸರ ಗುಡ್ ಅಂತ ಅಪ್ರಿಷಿಯೇಟ್ ಮಾಡಬೇಕು. ಅದಾದ ನಂತರ ನೋಡಿ ಇಲ್ಲಿ ಇಪ್ಪಿದೆಯಲ್ಲ, ಈ ಜಾಗ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದಾಗ ಸಿಟ್ ಅಂದರೆ ಕಮೆಂಟ್ ಮಾಡಬೇಕು. ನೆಕ್ಸ್ಟ್ ಅಪ್, ಹೀಗೆ ಸಿಟ್ ಅಪ್ ಅಪ್ ಸಿಟ್. ಸೊ ಈ ಥರ ನಾನು ಒಂದು 4-5 times ತೋರಿಸ್ತಾ ಇದ್ದೀನಿ. ಇದೇ ತರ ರೆಗ್ಯುಲರ್ ಆಗಿ ನೀವು ಒಂದು 10 days ಅಥವಾ 1 week ಮಾಡ್ತಾ ಇದ್ರೆ ಅದ್ರ ಮೈಂಡ್ ಅಲ್ಲಿ ಅದು ರಿಮೆಂಬರ್ ಆಗುತ್ತೆ. ಸೊ ಅದು ಮೆಮೊರಿ ಹಾಗೆ ರೆಕಾರ್ಡ್ ಆಗುತ್ತೆ. ಆ ನಂತರ ಅದೇನ್ ಮಾಡುತ್ತೆ, ಹೀಗಂದ್ರೆ ಸಿಟ್ ಅಂತ ಹೇಳಿದ್ರೆ ನಾ ಈಗ ಕೂರ್ಬೇಕು ಅಂತ ಹೇಳಿ ಅದಕ್ಕೆ ಮೈಂಡ್ ಅಲ್ಲಿ ಬರುತ್ತೆ. ಆಗ ಅದು ನಿಮ್ಮ ಮಾತನ್ನ ಕೇಳುತ್ತೆ. ನಾವು ಯಾವ ತರ ಮಕ್ಕಳಿಗೆ ಒಂದು ಟೇಬಲ್ಸ್ ಇರ್ಬೋದು ಅಥವಾ ಏನೇ ಒಂದು ಆಲ್ಫಾಬೆಟ್ಸ್ ಇರ್ಬೋದು, ನಾವು ಹೇಳಿದಾಗ ಪದೇ ಬರ್ಸ್ದಾಗ ಯಾವ ತರ ಅದು ಅಭ್ಯಾಸ ಆಗುತ್ತೋ ಅದೇ ತರ ನಾವು ಅಭ್ಯಾಸ ಮಾಡಿಸ್ಬೇಕಾಗುತ್ತೆ. ಈಗ ಒಂದು 5 times ಹೇಳ್ಕೊಟ್ಟಿದ್ದೀನಿ. ಬಟ್ ಆದ್ರೂ ಈಗ ನಾನು ಹೇಳಿದ ತಕ್ಷಣ ಕೂತ್ಕೊಳ್ತಾ ನೋಡೋಣ. ಸಾರಾ ಕಮ್ಮಿಯಾ ಸಿಟ್ ಗುಡ್ ಗರ್ಲ್. ಅಪ್ ಸಾರಾ ಅಪ್ ಸಾರಾ ಅಪ್ ಅಪ್. ನೋಡಿ ಅದು ಮಾಡ್ತಾ ಇಲ್ಲ. ಸೊ ಕಾರಣ ಇಷ್ಟೇ, ಅದಕ್ಕೆ ಪ್ರಾಕ್ಟೀಸ್ ಇಲ್ಲ. ಅದಕ್ಕೆ ನೋಡಿ ಈ ಥರ ಜಂಪ್ ಮಾಡ್ತಿದೆ. ಸಾರಾ ಸಿಟ್ ಸಾರಾ ಅಪ್. ಸುಂದರಪ್ಪ ಸಾರಾ ಸಿಟ್ ಗುಡ್ ಗರ್ಲ್. ಅಪ್ ಅಪ್ ಸಿಟ್. ನೋಡಿ ಇಷ್ಟು ಟೈಮ್ ಮಾಡಿದ್ಮೇಲೆ ಅದಕ್ಕೆ ಒಂದು ಟ್ರೀಟ್ ಕೊಡ್ಬೇಕು, ಅಪ್ರಿಸಿಯೇಷನ್. ಅದು ಟ್ರೀಟ್ ಹಾಕಿ ಕೊಡ್ಬೇಕು ಹೇಳಿದ್ದೀನಿ, ಈ ಥರನೇ ಕೊಡ್ಬೇಕು. ಹೀಗೆ ಓಕೆನಾ? ಮತ್ತೆ ನೋಡಿ ಇನ್ನೊಂದ್ಸರಿ ಟ್ರೈ ಮಾಡ್ತೀನಿ. ಈಗ ಮತ್ತೆ ಇನ್ನೊಂದು 5 times ಹೇಳ್ಕೊಟ್ಟಿದ್ದೀನಿ. ಮತ್ತೆ ಅದು ಮಾಡುತ್ತಾ ನೋಡೋಣ, ಟ್ರೈ ಮಾಡೋಣ. ಎಲ್ಲಿ ಸಾರಾ Mia. Sarah, sit.
Okay. Sir, up. Sarah, sit. Sarah, sit. ನೋಡಿ ಅದು ಮಾತು ಕೇಳಲ್ಲ ಅಂದ್ರೆ ರೆಗ್ಯುಲರ್ ಆಗಿ ನಾವು ಅದಕ್ಕೆ ಟ್ರೈನಿಂಗ್ ಬೇಕಾಗುತ್ತೆ. ಇದು ಫಸ್ಟ್ ಡೇ ಇವತ್ತು ನಾನು ಟ್ರೈನ್ ಮಾಡ್ತಾ ಇರೋದು. ಸೊ ಹಾಗಾಗಿ ಈ ಥರ ಆಗುತ್ತೆ, ಅದನ್ನು ನಾವು ಟ್ರೈನ್ ಮಾಡಲೇಬೇಕು. ಇಲ್ಲ ಅಂದರೆ ಏನಾಗುತ್ತೆ, ಮನೆಯಲ್ಲಿ ಮಾತು ಕೇಳಲ್ಲ. ಈಗ ದೊಡ್ಡವರು ಇರ್ತಾರೆ, ಕೆಲವರು ವಯಸ್ಸಾದವ್ರು ಇರ್ತಾರೆ, ಮಕ್ಳು ಇರ್ತಾರೆ, ಅವ್ರಿಗೆ ಏನಾಗುತ್ತೆ ಬೈಟ್ ಮಾಡೋದಿರ್ಬೋದು, ಏನು ಮಾತು ಕೇಳಲ್ಲ, ಮನೆಯಲ್ಲಿರೋ ವಸ್ತುಗಳನ್ನೆಲ್ಲ ಕಚ್ಚಿ ಹಾಳು ಮಾಡಾಗುತ್ತೆ, ಈ ಥರ ಇರ್ತವೆ. ಸೊ ಹಾಗಾಗಿ ಅದನ್ನು ನಾವು ಟ್ರೈನ್ ಮಾಡಲೇಬೇಕಾಗುತ್ತೆ. ಕಮ್ಮಿ ಸರ್. Sarah, sit. Good. Sarah, up. Sarah, sit. Good girl. Up. Sit. Up. ನಾವು ಈ ಥರ ಟ್ರೈನಿಂಗ್ ಮಾಡಲೇಬೇಕಾಗುತ್ತೆ. ಇನ್ ಕೇಸ್ ನಾವು ಮಾಡಲಿಲ್ಲ ಅಂತಂದರೆ ಮುಂದಿನ ದಿನಗಳೇನಾಗುತ್ತೆ, ದೊಡ್ಡದಾದ್ಮೇಲೆ ನಮ್ಮ ಮಕ್ಕಳಿಗೆ ಕಚ್ಬೋದು ಅಥವಾ ಮನೇಲಿರೋ ವಸ್ತುಗಳೆಲ್ಲ ಕಚ್ಚಿ ಹಾಳು ಮಾಡ್ಬೋದು. ಮತ್ತು ದೊಡ್ಡವರು ಇರ್ತಾರೆ, ದೊಡ್ಡವರು ಇದ್ದಾಗ ವಯಸ್ಸಾದವರು ಅವ್ರ ಮಾತು ಕೇಳದೇ ಇರ್ಬೋದು. ಅದು ಆವಾಗ ಸಮಸ್ಯೆಗಳಾಗುತ್ತೆ. ಆವಾಗ ನಿಮಗೆ ನಾ ಇದು ಹೇಳಿ ಮಾತು ಕೇಳ್ತಾ ಇಲ್ಲ, ಬೇಡ ನಾವು ಕೊಟ್ಬಿಡೋಣ ಅಂತನೋ, ಹ್ಯಾಂಡಲ್ ಮಾಡೋಕ್ಕಾಗ್ತಿಲ್ಲ ಅಂತನೋ ನಿಮ್ಗೆ ಬೇಜಾರಾಗುತ್ತೆ. ಸೊ ಆ ಥರ ಆಗೋದಕ್ಕೆ ಮುಂಚಿತವಾಗಿ ನೀವು ನಾಯಿ ತೊಗೊಂಡಾಗ ನೀವು ನಾಯಿ ತೊಗೊಳೋದಕ್ಕೆ ಎಷ್ಟು ಇಷ್ಟಪಡ್ತೀರೋ ಅದೇ ಥರ ಅದ್ರ ಜೊತೆಗೆ ಟ್ರೈನಿಂಗ್ ಸಹ ಮಾಡಿಸ್ಬೇಕಾಗತ್ತೆ. ನೀವು ಈ ಥರ ಬೇಸಿಕ್ ಟ್ರೈನಿಂಗ್ಗಳನ್ನ ನೀವು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ನಿಮಗೆ ಟೈಮ್ ಇದ್ದಾಗ ನಿಮಗೂ ಮತ್ತು ಡಾಗ್ಸ್ ಜೊತೆ ಒಂದು ಅಟ್ಯಾಚ್ಮೆಂಟ್ ಬೆಳೆಯುತ್ತೆ. ಆಮೇಲೆ ಅದು ಇನ್ನೂ ನಿಮ್ಮ ಜೊತೆ ಇಂಟ್ರ್ಯಾಕ್ಟ್ ಆಗಿ ಚೆನ್ನಾಗಿರುತ್ತೆ. ಮತ್ತೆ ಇನ್ನೊಂದ್ಸಲ ಟ್ರೈ ಮಾಡೋಣ. ಅಪ್, ಸಿಟ್, ಅಪ್, ಸಿಟ್. ಸೊ ಇದ್ರ ಬಗ್ಗೆ ಯಾವ ಥರ ನಾವು ಟ್ರೈನಿಂಗ್ ಮಾಡ್ತಾ ಇದ್ದೀವಿ, ಈ ಟ್ರೈನಿಂಗ್ ಮಾಡ್ತಾ ಇರೋದು ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ಇದು ವರ್ಕ್ ಆಗುತ್ತಾ, ನಿಮ್ಮ ಡಾಗ್ಗೆ ನೀವು ಟ್ರೈ ಮಾಡಿದ್ಮೇಲೆ ಅದು ಮಾತು ಕೇಳಿದ್ಯಾ, ಸಿಟ್ ಅಪ್ ಅದು ಕರೆಕ್ಟಾಗಿ ಮಾಡ್ತಾ ಇದೆಯಾ, ಇದು ನಾನು ಹೇಳ್ಕೊಟ್ಟಿರೋದು ನಿಮ್ಗೆ ಯೂಸ್ ಆಗಿದೆಯಾ ಅನ್ನೋದ್ರ ಬಗ್ಗೆ ನೀವು ಕಮೆಂಟ್ ಮಾಡಿ. ಇದೇನು ನಾನು ಟ್ರೈನಿಂಗ್ ಹೇಳ್ಕೊಡ್ತಾ ಇದ್ದೀನಿ, ಇದು 1 ಡೇ ಅಥವಾ 2 ಡೇಸ್ಗೆಲ್ಲ ಆಗೋದಿಲ್ಲ. ಅದು ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡಿಸ್ಬೇಕು. ನೀವು ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡಿಸಿದಾಗ ಅದು ಅದನ್ನು ನೀವು ಹೇಳ್ಕೊಡೋ ಅಂಥದ್ದನ್ನ ಕೇಳುತ್ತೆ. ಮತ್ತು ನೀವು ಹೇಳೋ ಅಂಥದ್ದು ಕಮೆಂಟ್ಸ್ ಎಲ್ಲ ಒಂದು ಕಮಾಂಡಿಂಗ್ ವಾಯ್ಸಲ್ಲಿ ಇರಬೇಕು. ಇಲ್ಲ ಅಂತಂದರೆ ಅದೇ ನಮ್ಮನ್ನು ಒಂದು ಡಾಮಿನೇಟ್ ಮಾಡುತ್ತೆ. ಇಲ್ಲ ನಾವು ಅದನ್ನು ಡಾಮಿನೇಟ್ ಮಾಡಿದಾಗ ಹೇಳೋದ್ರಿಂದಾಗಿ ಅದು ನಮ್ಮ ಮಾತು ಕೇಳುತ್ತೆ. ಇದನ್ನು ಸಹ ನೀವು ಮೈಂಡಲ್ಲಿ ಇಟ್ಕೋಬೇಕು. ನನ್ನ ಮುಂದಿನ ವಿಡಿಯೋಗಾಗಿ ಮತ್ತೆ ವೆಯ್ಟ್ ಮಾಡ್ತಾ ಇರಿ. ಹೀಗೆ ಇನ್ನು ಮುಂದೆ ಮನೆಯಲ್ಲಿ ಹೇಗೆ ಡಾಗ್ ಟ್ರೈನ್ ಮಾಡೋದು ಅಂತ ಹೇಳಿ ನಿಮಗೆ ರೆಗ್ಯುಲರ್ ಆಗಿ ವಿಡಿಯೋ ಮಾಡಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಹೀಗೆ ನೀವು ಸಹ ಮನೇಲಿ ಹೇಗೆ ಡಾಗ್ ಟ್ರೈನ್ ಮಾಡೋದು ಅಂತ ತಿಳ್ಕೊಳ್ಳೋದಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಮತ್ತು ಡಾಗ್ ಲವರ್ಸ್ಗೂ ಸಹ ಶೇರ್ ಮಾಡಿ. ಜೊತೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬಾಯ್ ಫ್ರೆಂಡ್ಸ್. ಕವಿಯಾ ಕಾಮ್, ಗುಡ್ ಗರ್ಲ್, ಕವಿಯಾ ಕಾಮ್, ಕವಿಯಾ ಕಾಮ್. ಓಕೆ, ಸಿಟ್.